Hello aspirants, welcome to India for IAS. This is Manjunath Mudhol. Topic of this video is coking coal. So in this video we are going to discuss why coking coal is in use. So what are the recent central government directives with respect to coking coal and the geographical distribution of coal mining and coal resource in India, followed by one prelims practice question. So this topic it is not only important for prelims, it is also important for mains. ಈ ಟಾಪಿಕ್ ಬರೀ ಪ್ರಿಲಿಮ್ಸ್ ಅಷ್ಟೇ ಅಲ್ಲ ಮೇನ್ಸ್ಗೂ ಇಂಪಾರ್ಟೆಂಟ್ ಆಗಿರುತ್ತೆ and it is important for all other upcoming exam, be it SSC exam, Group C exam, or any other exam. So from that perspective, this topic it is very important. So recent ಆಗಿ coking coal ಏನಕ್ಕೆ ನ್ಯೂಸ್ ಅಲ್ಲಿ ಇರುತ್ತೆ ಅಂತಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ದಟ್ ಇಸ್ ಮಿನಿಸ್ಟ್ರಿ ಆಫ್ ಕೋಲ್ it notifies coking coal as a critical and strategic mineral under MMDR Act 1957. So then what is MMDR Act 1957? So ಇದರದ್ದು ರೀಸೆಂಟ್ ಆಗಿ ಕೆಲವು ವರ್ಷಗಳಿಂದ ಅಮೆಂಡ್ಮೆಂಟ್ ಆಗಿರುತ್ತೆ. ಸೊ ಅಮೆಂಡ್ಮೆಂಟ್ ಏನು, ಸೊ ಈ MMDR ಆ್ಯಕ್ಟ್ ಏನು ಅದನ್ನು ಕಮೆಂಟ್ ಮಾಡಿ. ದಿಸ್ ಟಾಪಿಕ್ ದಟ್ ಈಸ್ ಮಿನರಲ್ಸ್ ರಿಸೋರ್ಸಸ್, this is very one of the favorite topic for UPSC. So the resource like energy resource, metal resource, they are very important from the point of view of prelims and mains. So coming to the background of this recent government notification. So as a part of structural reforms in the mining sector, so government of India ಏನು ಮಾಡ್ತದೆ, it is bringing structural reforms in the mining sector. So in order to achieve Atmanirbhar Bharat and Viksit Bharat at 2047. So Viksit Bharat 2047 and Atmanirbhar Bharat ಈ ಗೋಲ್ಸ್ನ ಅಚೀವ್ ಮಾಡಲಿಕ್ಕೆ ಸ್ಟ್ರಕ್ಚರಲ್ ರಿಫಾರ್ಮ್ಸ್ನ ತರ್ತಾ ಇದೆ. ಸೊ ದಿಸ್ ಡಿಸಿಷನ್ ಇಟ್ ಈಸ್ ಬೇಸ್ಡ್ ಆನ್ ದಿ ರೆಕಮೆಂಡೇಶನ್ ಆಫ್ ಹೈ ಲೆವೆಲ್ ಕಮಿಟಿ ಆನ್ ಇಂಪ್ಲಿಮೆಂಟೇಷನ್ ಆಫ್ ವಿಕಸಿತ್ ಭಾರತ್ ಗೋಲ್ಸ್ ಆ್ಯಂಡ್ ಆಲ್ಸೋ ಪಾಲಿಸಿ ಇನ್ಪುಟ್ಸ್ ಫ್ರಮ್ ದಿ ನೀತಿ ಆಯೋಗ್. ನೀತಿ ಆಯೋಗ್ ಏನು ಮಾಡುತ್ತೆ, ಪಾಲಿಸಿ ಇನ್ಪುಟ್ಸ್ನ ಕೊಟ್ಟಿರುತ್ತೆ, ಮತ್ತು ಈ ಹೈ ಲೆವೆಲ್ ಕಮಿಟಿ ಆನ್ ಇಂಪ್ಲಿಮೆಂಟೇಷನ್ ಆಫ್ ವಿಕಸಿತ್ ಭಾರತ್ ಗೋಲ್ಸ್ ಏನಿದೆ, ಸೊ ಅದು ಕೊಟ್ಟಿರ್ತಕ್ಕಂಥ ರೆಕಮೆಂಡೇಶನ್ ಮೇರೆಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಕೋಕಿಂಗ್ ಕೋಲನ್ನು ಕ್ರಿಟಿಕಲ್ ಆ್ಯಂಡ್ ಸ್ಟ್ರಾಟಜಿಕ್ ಮಿನರಲ್ ಅಂತ ಮೈನ್ಸ್ ಆ್ಯಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1957. ಸೊ ಈ ಆ್ಯಕ್ಟ್ ಅಂಡರ್ ಏನು ಮಾಡುತ್ತೆ, ಕ್ರಿಟಿಕಲ್ ಮಿನರಲ್ ಅಂತ ಅದನ್ನು ಕ್ಲಾಸಿಫೈ ಮಾಡುತ್ತೆ. ಸೊ ದಿಸ್ ಈಸ್ ಮೇನ್ಲಿ ದಿಸ್ notification, it recognizes the strategic importance of coking coal. ಸೊ ಈ ರೀತಿ ನೋಟಿಫೈ ಮಾಡಲಿಕ್ಕೆ ಏನು ರೀಸನ್ ಅಂತಂದರೆ, ದ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಆಫ್ ದಿ ಕೋಕಿಂಗ್ ಕೋಲ್ ಮೇನ್ಲಿ ಫಾರ್ ಮಿನರಲ್ ಸೆಕ್ಯೂರಿಟಿ ಆ್ಯಂಡ್ ಡೊಮೆಸ್ಟಿಕ್ ಸ್ಟೀಲ್ ಪ್ರೊಡಕ್ಷನ್. ನಾವು ಕೋಕಿಂಗ್ ಕೋಲನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಸ್ಟೀಲ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತೀವಿ. ಸೊ ಸ್ಟೀಲ್ ಈಸ್ ದಿ ಒನ್ ಆಫ್ ದ ಹೆವಿ ಇಂಡಸ್ಟ್ರಿ ಆ್ಯಂಡ್ ದಿಸ್ ಇಂಡಸ್ಟ್ರಿ ಇಟ್ ಕ್ಯಾಟರ್ಸ್ steel or iron to many other industry, be it automobile industry, ship manufacturing industry, or any other industry. They are dependent on steel industry. And also this coking coal, it is very much essential to achieve mineral security. So ಅದಕ್ಕೋಸ್ಕರ ಏನು ಮಾಡುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ, ಇಟ್ ನೋಟಿಫೈಸ್ coking coal as critical and strategic mineral. So now comes the question, what is coking coal? Coking coal ಅಂದರೆ ಏನು? It is a high grade coal. So coking coal, it is a high grade coal. It has a low ash content. Ash ಅಂದರೆ ಬೂದಿ ಆಗೋದು. ಸೊ ಅದು ಉರಿದ ಮೇಲೆ ಏನು ಬೂದಿ ಉಳಿಯುತ್ತೆ ಅದು ತುಂಬ ಕಡಿಮೆ ಇರುತ್ತೆ. ಲೋ ಮಾಯಿಶ್ಚರ್, ಸೊ ಅದರಲ್ಲಿ ತೇವಾಂಶ ಮಾಯಿಶ್ಚರ್ ವಾಟರ್ ಕಂಟೆಂಟ್ ಕಡಿಮೆ ಇರುತ್ತೆ. ಆ್ಯಂಡ್ ಇಟ್ ಹ್ಯಾಸ್ ಹೈ ಕಾರ್ಬನ್ ಕಂಟೆಂಟ್. ಸೊ ಕಾರ್ಬನ್ ಕಂಟೆಂಟ್ ಏನಿದೆ ಅದು ಜಾಸ್ತಿ ಇರುತ್ತೆ. ಸೊ ಈ ರೀತಿ ಕೋಲನ್ನು ಏನಂತ ಕರೀತಾರೆ, ಕೋಕಿಂಗ್ ಕೋಲ್ ಅಂತ ಕರೀತಾರೆ. ಆ್ಯಂಡ್ ದಿಸ್ ಕೋಕಿಂಗ್ ಕೋಲ್ ಇಟ್ ಈಸ್ ದಿ ಒನ್ ಆಫ್ ದಿ ಎಸೆನ್ಷಿಯಲ್ ಇನ್ಪುಟ್ ಫಾರ್ ಬ್ಲಾಸ್ಟ್ ಫರ್ನೇಸ್. ಸೊ ಈ ಬ್ಲಾಸ್ಟ್ ಫರ್ನೇಸಲ್ಲಿ ಏನು ಮಾಡಲಾಗುತ್ತೆ, ಬ್ಲಾಸ್ಟ್ ಫರ್ನೇಸಲ್ಲಿ ಐರನ್ ಓರ್ ಏನಿದೆ, ಐರನ್ ಓರ್ Fe ಪ್ಲಸ್ ಈ ಕೋಕಿಂಗ್ ಕೋಲ್ ಏನಿದೆ, ಎರಡನ್ನೂ ಮಿಕ್ಸ್ ಮಾಡಿ ಬರ್ನ್ ಮಾಡ್ತಾರೆ. ಸೊ ಈ ಬರ್ನ್ ಮಾಡೋದ್ರಿಂದ ಏನಾಗುತ್ತೆ, ಐರನ್ ಹೊರಗಡೆ ಬರುತ್ತೆ, ಐರನ್ ಓರಿಂದ ಐರನ್ Fe ಏನಾಗುತ್ತೆ ಹೊರಗಡೆ ಬರುತ್ತೆ. ಸೊ ದಿಸ್ ಕೆನಾಟ್ ಬಿ ದಿಸ್ ಕೋಕಿಂಗ್ ಕೋಲ್, ದೇರ್ ಇಸ್ ನೋ ಸಬ್ಸ್ಟಿಟ್ಯೂಷನ್ ಫಾರ್ ದಿಸ್ ಕೋಕಿಂಗ್ ಕೋಲ್, ಎಸ್ಪೆಷಲಿ ಇನ್ ಬ್ಲಾಸ್ಟ್ ಫರ್ನೇಸ್ ಬೇಸ್ಡ್ ಸ್ಟೀಲ್ ಇಂಡಸ್ಟ್ರಿ. ಸೊ ಬಿಕಾಸ್ ಆಫ್ ದ್ಯಾಟ್ ಇಟ್ ಈಸ್ ಒನ್ ಆಫ್ ದಿ ಎಸೆನ್ಷಿಯಲ್ ಇನ್ಪುಟ್ ಇನ್ ಸ್ಟೀಲ್ ಇಂಡಸ್ಟ್ರಿ. ಸೊ ಇವಾಗ ನಾವು ಕೋಕಿಂಗ್ ಕೋಲ್ ಮತ್ತು ನಾನ್ ಕೋಕಿಂಗ್ ಕೋಲ್ ಡಿಫ್ರೆನ್ಸ್ ನೋಡೋದಾದರೆ, ಕೋಕಿಂಗ್ ಕೋಲ್ ಇಟ್ ಈಸ್ ಮೆಟಲರ್ಜಿಕಲ್ ಗ್ರೇಡ್, whereas non-coking coal it is used in thermal energy production. So key features of coking coal ಏನಂತ ನಾವು ನೋಡ್ತಾ ಹೋದರೆ, it has low ash and sulfur content. ಆ್ಯಶ್ ಮತ್ತು ಸಲ್ಫರ್ ಕಂಟೆಂಟ್ ತುಂಬ ಕಡಿಮೆ ಇರುತ್ತೆ. ಇಟ್ ಹ್ಯಾಸ್ ಅ ಹೈ ಕಾರ್ಬನ್ ಕಂಟೆಂಟ್ ಆ್ಯಂಡ್ ಇಟ್ ಟ್ರಾನ್ಸ್ಫಾರ್ಮ್ಸ್ ಇಂಟು ಕೋಕ್ ಆ್ಯಂಡ್ ಹೀಟೆಡ್. ಸೊ ಇದನ್ನು ಹೀಟ್ ಮಾಡಿದಾಗ ಇದೇನಾಗುತ್ತೆ, ಕೋಕ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಸ್ಟೀಲ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತಾರೆ ಆ್ಯಂಡ್ ಫೌಂಡ್ರೀಸಲ್ಲಿ ಯೂಸ್ ಮಾಡ್ತಾರೆ. ಇನ್ನು ನಾನ್ ಕೋಕಿಂಗ್ ಕೋಲ್ನ ನಾವು ನೋಡೋದಾದರೆ, non-coking coal it has very high ash and sulfur content and it has a low carbon content
ಆ್ಯಂಡ್ ಇಟ್ ಬರ್ನ್ಸ್ ಫ್ರೀಲಿ ವಿದೌಟ್ ಕೇಕಿಂಗ್. ಸೊ ಇದು ಯಾವುದೇ ರೀತಿಯಾದ ಕೇಕಿಂಗನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ಸೊ ಹೀಟ್ ಮಾಡಿದಾಗ ಏನಾಗುತ್ತೆ, ಅದು ಬರ್ನ್ ಆಗಿ ಹೋಗುತ್ತೆ. ಸೊ ಇದನ್ನು ಪ್ರೈಮರ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಎಲೆಕ್ಟ್ರಿಸಿಟಿ ಜನರೇಷನ್ ಪವರ್ ಪ್ಲಾಂಟ್ಸಲ್ಲಿ ಯೂಸ್ ಮಾಡ್ತಾರೆ, ದಟ್ ಈಸ್ ಥರ್ಮಲ್ ಪವರ್ ಪ್ರಾಜೆಕ್ಟ್ಸ್. ದೆನ್ ಇಂಡಸ್ಟ್ರಿಯಲ್ ಹೀಟ್, ಇಂಡಸ್ಟ್ರಿಗೆ ಬೇಕಾದಂಥ ಹೀಟ್ ಪ್ರೊಡ್ಯೂಸ್ ಮಾಡೋದರಲ್ಲಿ, ಆ್ಯಂಡ್ ರೆಸಿಡೆನ್ಷಿಯಲ್ ಹೀಟಿಂಗ್ ಏನಿರುತ್ತೆ, ಸೊ ಅಲ್ಲಿ ನಾನ್ ಕೋಕಿಂಗ್ ಕೋಲ್ನ ಯೂಸ್ ಮಾಡ್ತಾರೆ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕೋಕಿಂಗ್ ಆ್ಯಂಡ್ ನಾನ್ ಕೋಕಿಂಗ್ ಕೋಲ್. ಸೊ ಇವಾಗ ಏನಾಗ್ತಿದೆ ಇಂಡಿಯಾದಲ್ಲಿ ಅಂತಂದರೆ, ಕೋಕಿಂಗ್ ಕೋಲ್ ಪ್ರೊಡಕ್ಷನ್ ತುಂಬ ಕಡಿಮೆ ಇದೆ, ರಿಸರ್ವ್ಸು ಕಡಿಮೆ ಇದೆ. ವೆರಾಸ್ ನಾನ್ ಕೋಕಿಂಗ್ ಕೋಲ್ ಪ್ರೊಡಕ್ಷನ್ ಆ್ಯಂಡ್ ರಿಸರ್ವ್ಸ್ ತುಂಬ ಜಾಸ್ತಿ ಇರೋದ್ರಿಂದ ನಾವು ಕೋಕಿಂಗ್ ಕೋಲ್ನ ಇಂಪೋರ್ಟ್ ಮಾಡ್ಕೋತಿದ್ದೀವಿ. ಅದಕ್ಕೆ ಏನು ಮಾಡುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ ಇದನ್ನು ಸ್ಟ್ರಾಟಜಿಕ್ ಮಿನರಲ್ ಅಥವಾ ಕ್ರಿಟಿಕಲ್ ಮಿನರಲ್ ಅಂತ ನೋಟಿಫೈ ಮಾಡುತ್ತೆ. ಸೊ ಕಮಿಂಗ್ ಟು ದ ಕೀ ಅಮೆಂಡ್ಮೆಂಟ್ಸ್ ಅಂಡರ್ MMDR ಆ್ಯಕ್ಟ್. ಸೊ ಸೆಂಟ್ರಲ್ ಗೌರ್ಮೆಂಟ್ ಏನು ಅಮೆಂಡ್ಮೆಂಟ್ಸ್ ಮಾಡುತ್ತೆ ಅಂತ ನಾವು ನೋಡ್ತಾ ಹೋದರೆ, ಸೊ ಇದು ಸೆಕ್ಷನ್ 11C ಮತ್ತು ಸೆಕ್ಷನ್ 11Dನ ಅಮೆಂಡ್ಮೆಂಟ್ ಮಾಡುತ್ತೆ. ಸೆಕ್ಷನ್ 11C ಡೀಲ್ಸ್ ವಿತ್ ಪವರ್ಸ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ರಿಗಾರ್ಡಿಂಗ್ ದಿ ಕ್ರಿಟಿಕಲ್ ಮಿನರಲ್ಸ್. ಸೊ ಕ್ರಿಟಿಕಲ್ ಮಿನರಲ್ಸ್ ರಿಲೇಟೆಡ್ ಟು ಸೆಂಟ್ರಲ್ ಗೌರ್ಮೆಂಟ್ ಏನು ಪವರ್ ಇದೆ, ಸೊ ಅದ್ರ ಬಗ್ಗೆ ಇದು ಮಾತನಾಡುತ್ತೆ. ಸೆಕ್ಷನ್ 11D ಇಟ್ ಟಾಕ್ಸ್ ಅಬೌಟ್ ರೆವೆನ್ಯೂ ಶೇರಿಂಗ್ ವಿತ್ ದ ಸ್ಟೇಟ್ಸ್. ಈ ಮಿನರಲ್ಸ್ ಮತ್ತು ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ಬರ್ತಕ್ಕಂಥ ರೆವೆನ್ಯೂ ಏನಿರುತ್ತೆ ಅದನ್ನ ಸ್ಟೇಟ್ ಜೊತೆ ಶೇರ್ ಮಾಡ್ಕೊಳ್ಳೋದ್ರ ಬಗ್ಗೆ ಈ ಸೆಕ್ಷನ್ 11D ಮಾತನಾಡುತ್ತೆ. ಸೊ ದೆನ್ ವಾಟ್ ಆರ್ ದ ಚೇಂಜಸ್ ಇನ್ ದ ಫಸ್ಟ್ ಶೆಡ್ಯೂಲ್ ಆಫ್ MMDR ಆ್ಯಕ್ಟ್. ಸೊ ಈ ಯೂನಿಯನ್ ಗೌರ್ಮೆಂಟ್ ಫಸ್ಟ್ ಶೆಡ್ಯೂಲ್ ಆಫ್ MMDR ಆ್ಯಕ್ಟಲ್ಲಿ ಏನು ಚೇಂಜಸ್ ತಂದಿದೆ ಅಂತ ನಾವು ನೋಡ್ತಾ ಹೋದರೆ, ಪಾರ್ಟ್ ಏನಲ್ಲಿ ಇನಿಷಿಯಲಿ ಕೋಲ್ ಅಂತ ಮೆನ್ಷನ್ ಆಗಿರುತ್ತೆ. ಇವಾಗ ಏನಂತ ಮೆನ್ಷನ್ ಮಾಡುತ್ತೆ ಯೂನಿಯನ್ ಗೌರ್ಮೆಂಟ್ ಅಂದರೆ, ಕೋಲ್ ಇನ್ಕ್ಲೂಡಿಂಗ್ ಕೋಕಿಂಗ್ ಕೋಲ್ ಅಂತ ಮೆನ್ಷನ್ ಮಾಡುತ್ತೆ. ಬರೀ ಕೋಲ್ ಅಲ್ಲ, ಕೋಕಿಂಗ್ ಕೋಲ್ ಅಂತಲೂ ಕೂಡ ಆ್ಯಡ್ ಮಾಡುತ್ತೆ ವರ್ಡನ್ನು. ಅದ್ರ ಜೊತೆಗೆ ಪಾರ್ಟ್ ಡಿನಲ್ಲಿ, ಸೊ ಪಾರ್ಟ್ ಡಿ ಇಟ್ ಟಾಕ್ಸ್ ಅಬೌಟ್ ಕ್ರಿಟಿಕಲ್ ಆ್ಯಂಡ್ ಸ್ಟ್ರಾಟಜಿಕ್ ಮಿನರಲ್ಸ್. ಸೊ ಆ ಪಾರ್ಟಲ್ಲಿ ಏನು ಮಾಡುತ್ತೆ, ಕೋಕಿಂಗ್ ಕೋಲ್ ಅನ್ನೋದನ್ನು ಆ್ಯಡ್ ಮಾಡುತ್ತೆ. So these are the major amendments with respect to MMDR Act 1957 with respect to coal. Now we will look into the India's coking coal scenario. ಇಂಡಿಯಾದಲ್ಲಿ ಯಾವ ರೀತಿ ಕೋಕಿಂಗ್ ಕೋಲ್ ಸಿನಾರಿಯೋ ಇದೆ ಅಂತ ನಾವು ನೋಡ್ತಾ ಹೋದರೆ, ಸೊ ಕಮಿಂಗ್ ಟು ದ ಸಿನಾರಿಯೋ, ಸೊ ಇಂಡಿಯಾದಲ್ಲಿ 37.37 ಬಿಲಿಯನ್ ಟನ್ಸ್ ಆಫ್ ಕೋಕಿಂಗ್ ಕೋಲ್ ರಿಸರ್ವ್ಸ್ ಇದೆ. ಸೊ ಇಷ್ಟು ರಿಸರ್ವ್ಸ್ ಇದ್ರೂ ಕೂಡ ಇಂಡಿಯಾ ಈಸ್ ಡಿಪೆಂಡೆಂಟ್ ಆನ್ ಇಂಪೋರ್ಟ್ ಫಾರ್ ಕೋಕಿಂಗ್ ಕೋಲ್. ಸೊ ದಿಸ್ ಇಂಪೋರ್ಟ್ it was 51.2 million ton in the year 2020-21. So it was increased to 57.58 million ton in the year 2024 and 25. So India, it is dependent on coking coal for import. So ಇಂಡಿಯಾದಲ್ಲಿ ಇರ್ತಕ್ಕಂಥ ಮೇಜರ್ ಕೋಲ್ ಫೀಲ್ಡ್ಸ್ನ ನಾವು ನೋಡ್ತಾ ಹೋದರೆ, ಜರಿಯಾ ಇದೆ, ಬೊಕಾರೋ ಇದೆ, ರಾಣಿಗಂಜ್, ಈಬ್, ತಾಲ್ಚರ್, ಸಿಂಗ್ರೇನಿ ಕೋಲ್ ರಿಸರ್ವ್ ಇದೆ, ಲಿಗ್ನೈಟ್, ದಿಸ್ ಇಸ್ ಟರ್ಷರಿ ಕೋಲ್, ಪೇಂಚ್ ಆ್ಯಂಡ್ ಕನ್ನಾ, ದೀಸ್ ಆರ್ ಅದರ್ ದಿ ಇಂಪಾರ್ಟೆಂಟ್ ಕೋಲ್ ರಿಸರ್ವ್ಸ್. ಸ್ಟೇಟ್ ವೈಸ್ ನೋಡೋದಾದರೆ ಇಂಡಿಯಾದಲ್ಲಿ ಕೋಲು ಜಾರ್ಖಂಡಲ್ಲಿದೆ, ಲಾರ್ಜೆಸ್ಟ್ ರಿಸರ್ವ್ ಇಟ್ ಈಸ್ ಇನ್ ಜಾರ್ಖಂಡ್. ಆ್ಯಂಡ್ ಮಧ್ಯಪ್ರದೇಶಲ್ಲಿದೆ, ವೆಸ್ಟ್ ಬೆಂಗಾಲಲ್ಲಿದೆ ಮತ್ತು ಛತ್ತೀಸ್ಗಢಲ್ಲಿದೆ. ದೆನ್ ಅರೌಂಡ್ 95% ಆಫ್ ದಿ ಇಂಡಿಯಾ ಸ್ಟೀಲ್ ಸ್ಟ್ರಕ್ಚರ್ ಕೋಕಿಂಗ್ ಕೋಲ್ ರಿಕ್ವೈರ್ಮೆಂಟ್ ಇಟ್ ಈಸ್ ಮೆಟ್ ಥ್ರೂ ಇಂಪೋರ್ಟ್ಸ್. ಸೊ ಇವಾಗ ಏನು ಕೋಕಿಂಗ್ ಕೋಲ್ ಇಂಪೋರ್ಟ್ ಇದೆ ಸ್ಟೀಲ್ ಇಂಡಸ್ಟ್ರಿದು, 95% ನಾವೇನು ಮಾಡ್ತಿದ್ವಿ, ಇಂಪೋರ್ಟ್ ಮಾಡ್ಕೋತಿದ್ವಿ. ಓನ್ಲಿ 5% ಈಸ್ ಡೊಮೆಸ್ಟಿಕಲಿ ಅವೈಲೇಬಲ್. ಆ್ಯಂಡ್ ಬಿಕಾಸ್ ಆಫ್ ದಿಸ್ ವಾಟ್ ಈಸ್ ಹ್ಯಾಪ್ನಿಂಗ್, ದೇರ್ ಇಸ್ ಅ ಹೆವಿ ಫಾರಿನ್ ಎಕ್ಸ್ಚೇಂಜ್ ಔಟ್ ಗೋ. ಸೊ ಫಾರಿನ್ ಕಂಟ್ರೀಸಿಗೆ ನಾವು ಏನು ಮಾಡ್ತಿದ್ವಿ, ಸೊ ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಏನಿದೆ ಅದರಿಂದ ಪೇ ಮಾಡ್ತಾ ಇದ್ವಿ. ಇದರಿಂದ ಏನಾಗುತ್ತೆ, ಫಾರಿನ್ ಎಕ್ಸ್ಚೇಂಜ್ ಡಿಕ್ಲೈನ್ ಆಗ್ತಾ ಹೋಗುತ್ತೆ, ಫಾರೆಕ್ಸ್. ಸೊ ದಿಸ್ ಈಸ್ ಆಲ್ಸೋ ವಲ್ನರೇಬಲ್ ಟು ಸಪ್ಲೈ ಚೈನ್. ಸೊ ಇವಾಗ ಏನು ಕೋಕಿಂಗ್ ಕೋಲ್ ಸಪ್ಲೈ ಚೈನ್ ಏನಿದೆ, ಸೊ ಗ್ಲೋಬಲ್ ಸಪ್ಲೈ ಚೈನ್, ಸೊ ಅದರಲ್ಲಿ ಏನಾದರೂ ಸಪ್ಲೈ ಚೈನ್ ಬಾಟಲ್ ನೆಕ್ಸ್ ಕ್ರಿಯೇಟ್ ಆದರೆ ಇಂಡಿಯನ್ ಸ್ಟೀಲ್ ಇಂಡಸ್ಟ್ರಿ ಹಠಾತ್ತನೆ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಇದರಿಂದ ಇಂಡಸ್ಟ್ರಿ ಮತ್ತು ಎಕಾನಮಿಗೆ ತುಂಬ ನಷ್ಟ ಆಗುವ ಸಾಧ್ಯತೆಗಳಿವೆ. ಸೊ ಇಂಡಿಯಾಸ್ ಸ್ಟೀಲ್ ಇಂಡಸ್ಟ್ರಿ it is one of the vulnerable sector with respect to coking coal supply chain. ಸೊ ಗೌರ್ಮೆಂಟ್ ಯಾಕೆ ಕೋಕಿಂಗ್ ಕೋಲನ್ನು ಕ್ರಿಟಿಕಲ್ ಆ್ಯಂಡ್ ಸ್ಟ್ರಾಟಜಿಕ್ ಮಿನರಲ್ ಅಂತ ಡಿಕ್ಲೇರ್ ಮಾಡುತ್ತೆ ಅಂತಂದರೆ, ಸೊ ದೇರ್ ಆರ್ ಟೂ ಮೇಜರ್ ಕನ್ಸಿಡರೇಷನ್ಸ್. ಒನ್ ಈಸ್ ಸ್ಟ್ರಾಟಜಿಕ್ ಕನ್ಸಿಡರೇಷನ್, ಸೆಕೆಂಡ್ ಒನ್ ಈಸ್ ಎಕನಾಮಿಕ್ ಕನ್ಸಿಡರೇಷನ್. ಸ್ಟ್ರಾಟಜಿಕ್ ಕನ್ಸಿಡರೇಷನ್ ಏನಂತ ನಾವು ನೋಡ್ತಾ ಹೋದರೆ, ಸೊ ಕೋಕಿಂಗ್ ಕೋಲ್ ಇಟ್ ಈಸ್ ಬ್ಯಾಕ್ ಬೋನ್ ಆಫ್ ದಿ ಸ್ಟೀಲ್ ಸೆಕ್ಟರ್, ಆ್ಯಂಡ್ ದಿ ಸ್ಟೀಲ್ ಸೆಕ್ಟರ್ ಇಟ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ ಆರ್ ಇಟ್ ಈಸ್ ಒನ್ ಆಫ್ ದಿ ಇಟ್ ಈಸ್ ಕೋರ್ ಟು ದ ಇನ್ಫ್ರಾಸ್ಟ್ರಕ್ಚರ್, ಡಿಫೆನ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್. ಸ್ಟೀಲ್ ಇಂಡಸ್ಟ್ರಿ ಏನಿದೆ, ಇನ್ಫ್ರಾಸ್ಟ್ರಕ್ಚರ್ ಏನು ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಅದರ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಅದಕ್ಕೆಲ್ಲ ನಮಗೆ ಸ್ಟೀಲ್ ಬೇಕು. ದೆನ್ ಸ್ಟೀಲ್ ಇಂಡಸ್ಟ್ರಿ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಡಿಫೆನ್ಸ್ ಇಂಡಸ್ಟ್ರಿ ಆ್ಯಂಡ್ ಆಲ್ಸೋ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ಸೊ ಇದು ಸ್ಟೀಲ್ ಏನಿದೆ ಇಟ್ ಈಸ್ ಒನ್ ಆಫ್ ದ ಕೋರ್ ಇಂಡಸ್ಟ್ರಿ ಆಗಿರೋದ್ರಿಂದ, ಸೊ ಎನಿ ಇಶ್ಯೂ that affects the steel industry that will have a far-reaching impact on all these strategic sectors. And because of this declaration, it enhances the national mineral security. Indiaದಲ್ಲಿ mineral security ಏನಿದೆ, like energy security, government is also focusing on mineral security. Through this mineral security, what government is trying to do, it is trying to achieve whatever the mineral requirement is there for national development, that will be secured through both import and domestic production. Then
This reduces declaration of coking coal as critical and strategic mineral, reduces the vulnerability to global price volatility and geopolitical disruption. ಸೊ ಯಾವ ರೀತಿ ಇದು ಗ್ಲೋಬಲ್ ಪ್ರೈಸ್ ವಾಲಿಟಿಲಿಟಿ ಮತ್ತು ಜಿಯೋಪಾಲಿಟಿಕಲ್ ಡಿಸ್ರಪ್ಷನ್ ರಿಡ್ಯೂಸ್ ಮಾಡುತ್ತೆ ಅಂತಂದರೆ, ಸೊ ಗೌರ್ಮೆಂಟ್ ನೌ ಇಟ್ ವಿಲ್ ಬಿ ಫೋಕಸಿಂಗ್ ಆನ್ domestic production and also import of coking coal to make sure that any issue in global supply of coking coal, if any disruption happens, that should not affect the India's steel industry. ಸೊ ಆ ರೀತಿ ಒಂದು ಮೆಕ್ಯಾನಿಸಮ್ನ ಡೆವಲಪ್ ಮಾಡ್ಕೊಳ್ಳುತ್ತೆ. ದೆನ್ ಕಮಿಂಗ್ ಟು ಎಕನಾಮಿಕ್ ರ್ಯಾಷನಲಿ, ಸೊ ಈ ಕೋಕಿಂಗ್ ಕೋಲ್ನ ಎಕನಾಮಿಕ್ ಆ್ಯಂಗಲಿಂದ ಯಾವ ರೀತಿ ಕ್ರಿಟಿಕಲ್ ಮಿನರಲ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ ಅಂತಂದರೆ, ಸೊ ದಿಸ್ ಎಕನಾಮಿಕ್ ರೀಸನ್ ಏನಂತ ನಾವು ನೋಡ್ತಾ ಹೋದರೆ, ಇಟ್ ರೆಡ್ಯೂಸಸ್ ದಿ ಇಂಪೋರ್ಟ್ ಡಿಪೆಂಡೆನ್ಸ್ and it supports the national steel policy targets and encourages the domestic value addition. ಸೊ ಡೊಮೆಸ್ಟಿಕಲಿ ಕೋಕಿಂಗ್ ಕೋಲ್ ಪ್ರೊಡಕ್ಷನ್ ಮಾಡುವಂತಕ್ಕಂತಹ ವ್ಯಾಲ್ಯೂ ಎಡಿಷನ್ ಸಿಸ್ಟಮ್ ಏನು ಮಾಡುತ್ತೆ, ಡೆವಲಪ್ ಮಾಡುತ್ತೆ, ಎನ್ಕರೇಜ್ ಮಾಡುತ್ತೆ. ಸೊ ದೀಸ್ ಆರ್ ದ ಟೂ ರೀಸನ್ಸ್ ಫಾರ್ ಡಿಕ್ಲೇರಿಂಗ್ ಕೋಕಿಂಗ್ ಕೋಲ್ ಆಸ್ ಅ ಕ್ರಿಟಿಕಲ್ ಆ್ಯಂಡ್ ಸ್ಟ್ರಾಟಜಿಕ್ ಮಿನರಲ್. ಸೊ ಸೆಂಟ್ರಲ್ ಗೌರ್ಮೆಂಟ್ ಇಷ್ಟೆಲ್ಲ ನೋಟಿಫಿಕೇಶನ್ ಮತ್ತು ಅಮೆಂಡ್ಮೆಂಟ್ ಮಾಡಿದ್ಮೇಲೆ, ಸೊ ಸ್ಟೇಟ್ ಗೌರ್ಮೆಂಟಿಗೆ ಯಾವುದಾದ್ರೂ ರೀತಿ ಅಫೆಕ್ಟ್ ಆಗುತ್ತೆ ರೆವೆನ್ಯೂ ರಿಲೇಟೆಡ್ ಅಂತ ನಾವು ನೋಡ್ತಾ ಹೋದರೆ, ಫೆಡರಲ್ ಆ್ಯಂಡ್ ರೆವೆನ್ಯೂ ಆಸ್ಪೆಕ್ಟ್ಸ್ನ ನಾವು ನೋಡೋದಕ್ಕೆ ಹೋದರೆ, ಸೊ ಇಷ್ಟೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಮೆಂಡ್ಮೆಂಟ್ ಮಾಡಿದ್ರು, ಇವನ್ ದೋ ದ ಸೆಂಟ್ರಲ್ ಗೌರ್ಮೆಂಟ್ ಇಟ್ ಈಸ್ ಕಂಡಕ್ಟಿಂಗ್ ಆಪ್ಷನ್ಸ್, ರಾಯಲ್ಟಿ, ಆಕ್ಷನ್ ಪ್ರೀಮಿಯಮ್ ಆ್ಯಂಡ್ ಅದರ್ ಸ್ಟ್ಯಾಟ್ಯುಟರಿ ಪೇಮೆಂಟ್ಸ್ ದೇ ವಿಲ್ ಕಂಟಿನ್ಯೂ ಟು ಅಕ್ರೂ ಟು ದ ಸ್ಟೇಟ್ಸ್. ಸ್ಟೇಟ್ ಗೌರ್ಮೆಂಟಿಗೆ ಏನು ಹೋಗಬೇಕು ಅದು ಹೋಗ್ತಾನೆ ಇರುತ್ತೆ, ಆ್ಯಸ್ ಪರ್ ದಿ ಪ್ರೊವಿಷನ್ಸ್ ಆಫ್ ಸೆಕ್ಷನ್ 11D ಆಫ್ ದಿ MMDR ಆ್ಯಕ್ಟ್. ಸೆಕ್ಷನ್ 11D MMDR ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ, ರಾಯಲ್ಟಿ ಇರ್ಬೋದು, ಆಕ್ಷನ್ ಪ್ರೀಮಿಯಮ್ ಇರ್ಬೋದು, ಅದರ್ ಸ್ಟ್ಯಾಟ್ಯುಟರಿ ಪೇಮೆಂಟ್ಸ್ ಇರ್ಬೋದು with respect to coal industry or any other mineral industry, that should go to state government also. ಸೊ ಇದು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಸೊ ಈ ಅಮೆಂಡ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟ್ಗೆ ಯಾವುದೇ ರೀತಿಯಾದಂಥ ರೆವೆನ್ಯೂ ನಷ್ಟ ಆಗಲ್ಲ. ಸೊ ದಿಸ್ ಎನ್ಹ್ಯಾನ್ಸಸ್ ಆರ್ ದಿಸ್ ಎನ್ಶ್ಯೂರ್ಸ್ ಕೋಆಪರೇಟಿವ್ ಫೆಡರಲಿಸಮ್ ಆ್ಯಂಡ್ ಆಲ್ಸೋ ಪ್ರೊಟೆಕ್ಷನ್ ಆಫ್ ದಿ ಫಿಸಿಕಲ್ ಪ್ರೊಟೆಕ್ಷನ್ ಆಫ್ ದ ಸ್ಟೇಟ್ಸ್. ದಿಸ್ ಈಸ್ ಆಲ್ ಅಬೌಟ್ coking coal, its importance to the steel industry, why the union government declared coking coal as a critical and strategic mineral, based on the topic that we have discussed so far, that is coking coal. So here we have provided one prelims practice question. The question contains 3 statements. Go through all the 3 statements and comment your answer. The answer and detailed explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.